ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ KCT ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದಮೇಲೆ KEA ಕಡೆಯಿಂದ ಒಂದು ಕಟ್ ಆಫ್ ಲಿಂಕ್ನ ರಿಲೀಸ್ ಮಾಡಿದ್ದಾರೆ. ಸೊ ಒಂದು ಕಟ್ ಆಫಲ್ಲಿ ನಿಮ್ಮ ಮಾಕ್ ರೌಂಡು, ಈ ವರ್ಷದ ಮಾಕ್ ರೌಂಡು ಕಟ್ ಆಫು ಆ ಒಂದು ಲಿಸ್ಟಲ್ಲಿದೆ. ಸೊ ಆ ಒಂದು ಲಿಸ್ಟಲ್ಲಿ ಏನೆಲ್ಲ ಚೇಂಜಸ್ ಇದೆ ಈ ವರ್ಷ, ಮತ್ತು ಮಾಕ್ ರೌಂಡ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಏನೆಲ್ಲ ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತಾ, ಇದ್ರ ಜೊತೆಗೆ ತುಂಬ ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ಲಿಸ್ಟು ಇನ್ನೂ ರೆಡಿ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟು ರೆಡಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಸೊ ಒಂದು ಸ್ಯಾಂಪಲ್ ಆಪ್ಷನ್ ಎಂಟ್ರಿನೇ ಬೇಕಾದರೆ ಲಿಸ್ಟು ರೆಡಿ ಮಾಡಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಥವಾ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅಥವಾ ಸೀಟ್ ಅಲಾಟ್ ಆಗಿಲ್ವಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೇರೆ ಸ್ಟೂಡೆಂಟ್ಸ್ಗೂ ಗೊತ್ತಾಗಲಿ ಎಷ್ಟು ಜನಕ್ಕೆ ಕಾಲೇಜ್ ಸಿಕ್ಕಿದೆ ಅಥವಾ ಕಾಲೇಜ್ ಸಿಕ್ಕಿಲ್ಲ, ಅಥವಾ ಅವ್ರಿಗೆ ಸಿಕ್ಕಿರೋ ಕಾಲೇಜ್ ನಿಮಗೂ ಸಿಕ್ಕಿದೆಯಾ ಅನ್ನೋ ಒಂದು ಡೀಟೇಲ್ಸು ಗೊತ್ತಾಗುತ್ತೆ ಅಷ್ಟೇ. ನೆಕ್ಸ್ಟು ಬೇಕಾದರೆ ಈ ಒಂದು ವೀಡಿಯೋನ ನೀವು 1.5x ಅಥವಾ 2xಗೆ ಈ ವಿಡಿಯೋದನ್ನು ನೋಡಿ. ಯಾಕೆ ಅಂತ ಹೇಳಿದ್ರೆ ಲೆಂತಿ ಇರ್ಬೋದು, ಬಟ್ ನೀವು ಇನ್ಫಾರ್ಮೇಷನ್ಸ್ನ ಕರೆಕ್ಟಾಗಿ ತಿಳ್ಕೊತೀರಾ. ಸೊ 1.5x ಅಥವಾ 2x ಹಾಕೊಂಡ್ರೆ ನಿಮಗೆ ಟೈಮ್ ವೇಸ್ಟ್ ಆಗೋಲ್ಲ. ಸೊ ನೆಕ್ಸ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಯಾಂಪಲ್ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ತುಂಬ ಸ್ಟೂಡೆಂಟ್ಸು ಕಾಲೇಜ್ ಲಿಸ್ಟ್ನ ರೆಡಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಪ್ರತಿಯೊಬ್ಬರು ರೆಡಿ ಮಾಡೋದು ತುಂಬ ಲೇಟ್ ಆಗುತ್ತೆ. ಈಗ ಮೋರ್ ದೆನ್ 200 ಸ್ಟೂಡೆಂಟ್ಸು DM ಮಾಡಿದ್ದೀರಾ. ಸೊ ಪ್ರತಿಯೊಬ್ಬರಿಗೂ ಕಾಲೇಜ್ ಲಿಸ್ಟ್ ರೆಡಿ ಮಾಡೋದು ತುಂಬ ಲೇಟ್ ಆಗುತ್ತೆ. ಸೊ ನಾನು ಪೇಯ್ಡ್ ಗೈಡೆನ್ಸ್ ಹೇಳಿರೋದು, ಆದ್ರೂ ಅಷ್ಟೊಂದು ಜನ DM ಮಾಡಿದ್ದೀರಾ. ಅದಕ್ಕೆ ನಾನು ಈಗ ಇದು ಲಾಸ್ಟ್ ಇಯರು ಯಾರೆಲ್ಲ, ಅಂದರೆ ಲಾಸ್ಟ್ ಟೈಮು ಯಾರೆಲ್ಲ ಪರ್ಚೇಸ್ ಮಾಡಿದರೆ ಅವರು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿ ಒಂದು ನಿಮಗೆ ಕಟ್ ಆಫ್ ಇರುತ್ತೆ. ಸೊ ಕ್ಯಾಟಗರಿ ವೈಸು ಕಟ್ ಆಫು ನೀವು ಯೂಟ್ಯೂಬಲ್ಲಾಗಲಿ ಆನ್ಲೈನಲ್ಲಾಗಲಿ ಎಲ್ಲಿ ಹುಡ್ಕಿದ್ರೂ ಈ ರೀತಿ ಕಟ್ ಆಫ್ ಸಿಗೋಲ್ಲ. ಸೊ ಈ ಕಟ್ ಆಫ್ನ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಜಸ್ಟು 99 ರುಪೀಸು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅದನ್ನು ನೀವು ಪೇ ಮಾಡಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಲೇಬೇಕು. ಹೇಳ್ತಾ ಇದ್ದೀನಿ, 10 to 15 ಸೆಕೆಂಡ್ಸ್ ನೀವು ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಒಂದು ಗೂಗಲ್ ಡ್ರೈವ್ ಬರುತ್ತೆ. ಅದರಲ್ಲಿ ಈ ರೀತಿ ಕಂಪ್ಲೀಟು ಡೀಟೇಲ್ಸ್ ಇರುತ್ತೆ. ಸೊ ಕ್ಯಾಟಗರಿ ವೈಸು ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ಲು. ಸೊ ಕಂಪ್ಯೂಟರ್ ಸೈನ್ಸಲ್ಲಿ ಆಲ್ಮೋಸ್ಟು ಎಲ್ಲ ಕ್ಯಾಟಗರಿನೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಜನರಲಲ್ಲಿ ಒಂದು ಕನ್ನಡ ಮೀಡಿಯಮ್, ಒಂದು ರೂರಲ್ಲು, 2AG, SC ST GM, ಈ ರೀತಿ ಕಂಪ್ಲೀಟು ಕಟ್ ಆಫು ಈ ಒಂದು ಕಾಲೇಜ್ ಲಿಸ್ಟಲ್ಲಿರುತ್ತೆ. ಸೊ ನೀವೇ ಥಿಂಕ್ ಮಾಡಿ, ಈ ಒಂದು ಕಟ್ ಆಫ್ ಇತ್ತು ಅಂತ ಹೇಳಿದ್ರೆ ನೀವು ಎಷ್ಟು ಈಸಿಯಾಗಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ಬೋದಂತ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಲಾಸ್ಟ್ ಇಯರ್ದು, ಈಗಲೇ ಹೇಳ್ತಾ ಇದ್ದೀನಿ, ಇದು 2024ದು. ನೀವು ಕಾಲೇಜ್ ಲಿಸ್ಟ್ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟು ಈ ವರ್ಷದ್ದು ಮಾಕ್ ರೌಂಡ್ ಕಟ್ ಆಫು ಜೊತೆಗೆ ಇದೆರಡನ್ನೂ ನೀವು ಕಂಪೇರ್ ಮಾಡಿ ಕಾಲೇಜ್ ಲಿಸ್ಟ್ನ ರೆಡಿ ಮಾಡಿ. ಸೊ ಈಗ ನಾನು ಹೇಳ್ತಾ ಇದ್ದೀನಿ, ಇದು ಲಾಸ್ಟ್ ಇಯರ್ದು, ಬಟ್ ತುಂಬ ಯೂಸ್ ಆಗುತ್ತೆ. ಸೊ ಈಗ ಯಾವುದೋ ಒಬ್ಬ ಸ್ಟೂಡೆಂಟ್ಸ್ಗೆ ಅವನ ರ್ಯಾಂಕು ಅರೌಂಡ್ 20K ಇರುತ್ತೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು, ಅವ್ರಿಗೆ CS ಬ್ರಾಂಚೇ ಬೇಕು, ಬ್ಯಾಂಗ್ಳೂರಲ್ಲೇ ಬೇಕು, ಮೈಸೂರಲ್ಲೇ ಬೇಕು, ಈ ರೀತಿ ಯಾವುದೋ ಒಂದು ಪರ್ಟಿಕ್ಯುಲರ್ ಡಿಸ್ಟಿಕ್ಕು ಮತ್ತು ಪರ್ಟಿಕ್ಯುಲರ್ ಬ್ರಾಂಚೇ ಬೇಕಾಗಿರುತ್ತೆ. ಆವಾಗ ಅವ್ನ ಕಾಲೇಜ್ ಲಿಸ್ಟ್ ಎಲ್ಲಿಂದ ಹಾಕಬೇಕು, ಅವನ ರ್ಯಾಂಕು 20,000 ಇದೆ, ಆವಾಗ ಅವನು ಬೇಕಾದರೆ ಕಾಲೇಜ್ನ ಇಲ್ಲಿಂದನೇ ಹಾಕ್ಬೋದು. ಸೊ ಇಲ್ಲಿಂದ ಅರೌಂಡ್ ಒಂದು 13,000 ಅಥವಾ 10,000 ತನಕ ಅಂದ್ಕೊಳ್ಳಿ. ಸೊ ಇದು ಮೊದಲನೇ ಕ್ಯಾಟಗರಿ ಆ ಒಂದು ಸ್ಟೂಡೆಂಟು. ನೀವು ಸ್ಟಾರ್ಟಿಂಗಿಂದನೇ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಲಾಸ್ಟ್ ಇಯರ್ ಕಟ್ ಆಫ್ ನೋಡಿಕೊಂಡು ಸ್ಟಾರ್ಟಿಂಗಿಂದನೇ ಹಾಕಿ, RV ಕಾಲೇಜಿಂದನೇ ಹಾಕಿ. ನಿಮ್ಗೆ ಸಿಗದೇ ಇರಲಿ, ನೀವು ಟಾಪ್ ಕಾಲೇಜ್ನ ಟಾಪಲ್ಲಿ ಇನ್ಕ್ಲೂಡ್ ಮಾಡಿ. ಸೊ ಅದಿರಲಿ. ನೆಕ್ಸ್ಟು ಇಷ್ಟು ಕಾಲೇಜ್ನ ಫಸ್ಟ್ ಕ್ಯಾಟಗರಿ. ಸೊ ಇಷ್ಟು ಕಾಲೇಜ್ನ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಆ್ಯಡ್ ಮಾಡಿ. ನೆಕ್ಸ್ಟು ಇದಾದಮೇಲೆ ಎಲ್ಲಿ ತನಕ ಇದೆ, 10,000 ತನಕ ಇದೆ. ಫಸ್ಟ್ ರೌಂಡ್ ನೋಡಿ ನೀವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡಿ. ಯಾರಿಗೆ ರ್ಯಾಂಕು ಬಿಲೋ 50,000 50,000 ಯಾರೆಲ್ಲ ಇರುತ್ತೆ. ಸೊ ನೀವು ಫಸ್ಟ್ ರೌಂಡ್ ರ್ಯಾಂಕ್ ಕಟ್ ಆಫ್ ನೋಡಿಕೊಂಡು ಲಾಸ್ಟ್ ಇಯರ್ದು ನೀವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡಬೇಕಾಗುತ್ತೆ. ಸೊ 10,000 ತನಕ ಇಲ್ಲ ಆಯಿತು. ನೆಕ್ಸ್ಟ್ ಏನು ಮಾಡಿ, 10,000ದಿಂದ ನೀವು ಬೇಕಾದರೆ ಫಿಲ್ಟರ್ ಹಾಕ್ಬೋದು, ಎಕ್ಸೆಲ್ ಶೀಟು ಅವೈಲೇಬಲ್ ಇದೆ. ಸೊ ಇದರಲ್ಲೇ ಹಾಕಿರ್ತೀನಿ. ಸೊ ನೆಕ್ಸ್ಟು 10,000ದಿಂದ 20,000 ತನಕ. ಸೊ ಇಲ್ಲಿ ನೋಡಿ, 10,000ದಿಂದ 20,000 ತನಕ ಸೆಕೆಂಡ್ ಕ್ಯಾಟಗರಿ ಆಲ್ಮೋಸ್ಟು ಇಲ್ಲಿ ತನಕ ಬರುತ್ತೆ. ನೆಕ್ಸ್ಟು 20,000ದಿಂದ 30,000 ತನಕ ಇನ್ಕ್ಲೂಡ್ ಮಾಡಿ. ನಿಮ್ಮ ಕಾಲೇಜ್ ಲಿಸ್ಟ್ ರೆಡಿ ಆಗೋಯ್ತು. ಸೊ ಇದೇ ರೀತಿ ಇಷ್ಟು ಈಸಿಯಾಗಿ ನೀವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಬೋದು, ಈ ಒಂದು ಕಟ್ ಆಫ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ. ಸೊ ಬೇಕು ಅಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಹೇಳ್ತಾ ಇದ್ದೀನಿ, ಪೇಮೆಂಟ್ ಆಗಿ 15 to 20 ಸೆಕೆಂಡ್ಸ್ ವೆಯ್ಟ್ ಮಾಡಲೇಬೇಕು, ಆಮೇಲೆ ನಿಮಗೆ ಡ್ರೈವ್ ಬರೋದು. ಸೊ ಆಮೇಲೆ ವೆಯ್ಟ್ ಮಾಡದೆ ಪೇಮೆಂಟ್ ಆದ ತಕ್ಷಣ ಎಕ್ಸಿಟ್ ಆಗಿ ಕಟ್ ಆಫ್ ಸಿಕ್ಕಿಲ್ಲ ಅಂತ ಸುಮ್ಮನೆ ಕಮೆಂಟ್ ಮಾಡಬೇಡಿ. ತುಂಬ ಸ್ಟೂಡೆಂಟ್ಸ್ಗೂ ಲಾಸ್ಟ್ ಟೈಮ್ ಹಂಗೆ ಆಗಿದ್ದು. ಸೊ ನೀವು ಕಟ್ ಆಫ್ ಆಗಿ ಡೌನ್ಲೋಡ್ ಆಗಿ, ಅಂದರೆ ಪೇಮೆಂಟ್ ಆಗಿ 10 to 15 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಈ ವರ್ಷದ ಕಟ್ ಆಫಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ, ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಕಟ್ ಆಫು ಮತ್ತು ಈ ವರ್ಷದ ಮಾಕ್ ರೌಂಡ್ ಕಟ್ ಆಫು ಎರಡನ್ನೂ ಕಂಪೇರ್ ಮಾಡ್ತಾ ಹೋಗೋದ ಬನ್ನಿ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿರುವಂಥದ್ದು ಲಾಸ್ಟ್ ಇಯರು ಫಸ್ಟ್ ರೌಂಡ್ ಕಟ್ ಆಫು 2024 ಫಸ್ಟ್ ರೌಂಡ್ ಕಟ್ ಆಫು. ರೈಟ್ ಸೈಡಲ್ಲಿರುವಂಥದ್ದು ಈ ವರ್ಷದ್ದು ಹೊಸದಾಗಿ ಒಂದು ಹೊಸ ಥೀಮನ್ನು ಹಾಕಿ ರೆಡಿ ಮಾಡಿದ್ದಾರೆ. ಸೊ ಇರಲಿ. ನೆಕ್ಸ್ಟು ಈ ವರ್ಷದ್ದು
ಮಾಕ್ ರೌಂಡು ರೈಟ್ ಸೈಡಲ್ಲಿದೆ, ಲಾಸ್ಟ್ ಇಯರ್ದು ಲೆಫ್ಟ್ ಸೈಡಲ್ಲಿದೆ. ಸೊ ಈ ಒಂದು ಕಟ್ ಆಫ್ ನೋಡ್ಕೊಂಡು ನೀವು ಈಗ ನೋಡಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಲ್ಲಿ 3ನೇ ಕಾಲೇಜು, ಇದರಲ್ಲೂ 3ನೇ ಕಾಲೇಜು. ಇದರಲ್ಲಿ ನೋಡಿ ಎಷ್ಟಿದೆ, ಇದರಲ್ಲಿ ಸಿವಿಲ್ ಎಷ್ಟಿದೆ, ಫಸ್ಟ್ ಲಾಸ್ಟ್ ಇಯರು 47,288 ಇದೆ. ಇಲ್ಲೆಷ್ಟಿದೆ 38,692, ಆಲ್ಮೋಸ್ಟು ಎಷ್ಟು 9,000 ಡಿಕ್ರೀಸ್ ಆಗಿದೆ. ಸೊ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಏನಕ್ಕೆ ತುಂಬ ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು ಗೊತ್ತಿರಲ್ಲ. ಸೊ ಸಿವಿಲು ಆಲ್ಮೋಸ್ಟು ಯಾರು ಟಾಪ್ ಕಾಲೇಜಲ್ಲಿ ಚೆನ್ನಾಗಿರೋ ರ್ಯಾಂಕ್ ಇರೋರು ಯಾರು ಸಿವಿಲ್ ಮಾಡೋದಕ್ಕೆ ಹೋಗಲ್ಲ. ಬಟ್ ಏನು ಮಾಡಿರ್ತಾರೆ, ಅವರ ಆಪ್ಷನ್ ಲಿಸ್ಟಲ್ಲಿ ಯಾವ ರೀತಿ ತಪ್ಪು ಮಾಡಿರ್ತಾರೆ ಅಂತ ವಿತ್ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಸೊ ಈಗ ಅವ್ರಿಗೆ ಅವರ ರ್ಯಾಂಕು ಅರೌಂಡ್ 30K ಇರುತ್ತೆ. ಸೊ ಅವ್ರ ಆಪ್ಷನ್ ಎಂಟ್ರಿ ಅವ್ರಿಗೆ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ, ಅವ್ರ ಕ್ಯಾಟಗರಿನೂ ಇರುತ್ತೆ, ಅವ್ರ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ಅಂತ ನೋಡಿ. ಸೊ BMSಲ್ಲಿ ಏನು ಮಾಡ್ತಾರೆ, BMSಲ್ಲಿ CS ಹಾಕ್ತಾರೆ. ನೆಕ್ಸ್ಟು BMSಲ್ಲಿ IS ಹಾಕ್ತಾರೆ. ನೆಕ್ಸ್ಟು BMSಲ್ಲಿ EC ಹಾಕ್ತಾರೆ. ನೆಕ್ಸ್ಟು BMSಲ್ಲಿ EEE ಹಾಕ್ತಾರೆ. ನೆಕ್ಸ್ಟು BMSಲ್ಲಿ ಮೆಕ್ಯಾನಿಕಲ್ ಹಾಕ್ತಾರೆ. ನೆಕ್ಸ್ಟು BMSಲ್ಲಿ ಸಿವಿಲ್ ಹಾಕ್ತಾರೆ. ಆಬ್ವಿಯಸ್ಲಿ ಸಿವಿಲ್ ರ್ಯಾಂಕು ಈ ಒಂದು ಸ್ಟೂಡೆಂಟ್ಸ್ಗೆ ಮ್ಯಾಚ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಸಿವಿಲ್ಲು ಈ ಒಂದು ಸ್ಟೂಡೆಂಟ್ಗೆ ಅಲಾಟ್ ಆಗುತ್ತೆ. ಆದ್ದರಿಂದ ಈ ರೀತಿ ಮಿಸ್ಟೇಕ್ಸ್ನ ಮಾಡಿರೋದ್ರಿಂದ ಈ ವರ್ಷ ಕಟ್ ಆಫು ಡಿಕ್ರೀಸ್ ಆಗಿದೆ. ಸೊ ಎಲ್ಲರೂ ಗೆಸ್ ಮಾಡಿದ್ದೀವಿ ಯಾವ ರೀತಿ ಈ ವರ್ಷದ ಕಟ್ ಆಫು ಇನ್ಕ್ರೀಸ್ ಆಗುತ್ತೆ ಅಂತ, ಬಟ್ ಎಲ್ಲ ಉಲ್ಟಾ ಆಗಿದೆ. ಏನಕ್ಕೆ ಅಂತ ಈಗ ಹೇಳಿದೆ ನಿಮಗೆ. ಸೊ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿರಲ್ಲ, ಅದೊಂದೇ ಉದ್ದೇಶದಿಂದ ಆ ರೀತಿ ಡಿಕ್ರೀಸ್ ಆಗಿರೋದು. ಸೊ ಈ ರೀತಿ BMS ಕಾಲೇಜಲ್ಲಿ ಈಗ ಅದಾಯಿತು. ನೆಕ್ಸ್ಟು EC ನೋಡೋದ. EC ಎಷ್ಟಿದೆ 5,022. ಇಲ್ಲೆಷ್ಟಿದೆ 5,313. ಆಲ್ಮೋಸ್ಟು ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಎಷ್ಟು ಆಲ್ಮೋಸ್ಟ್ ಒಂದು 300 ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಸೊ ಇದು EC. ನೆಕ್ಸ್ಟು ಎಲೆಕ್ಟ್ರಿಕಲ್ ಎಷ್ಟಿದೆ 18,276 ಇದೆ. ಸೊ ಇಲ್ಲೆಷ್ಟಾಗಿದೆ 13,043. ಆಲ್ಮೋಸ್ಟು ಡಿಕ್ರೀಸ್ ಆಗಿದೆ. ಒಂದೊಂದು ಕ್ಯಾಟಗರಿಲಿ ಇನ್ಕ್ರೀಸ್ ಆಗಿದೆ, ಒಂದೊಂದು ಕ್ಯಾಟಗರಿಲಿ ಡಿಕ್ರೀಸ್ ಆಗಿದೆ. ಸೊ ನಿಮಗೆ ಡೌಟ್ ಬರ್ಬೋದು, ಆಲ್ಮೋಸ್ಟು ಫಸ್ಟ್ ರೌಂಡಲ್ಲಿ 2 ಮ್ಯಾಚ್ ಆಗುತ್ತೆ ನನ್ನ ಪ್ರಕಾರ. ಸೊ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ನೀವು ಲಾಸ್ಟ್ ಇಯರು ಫಸ್ಟ್ ರೌಂಡ್ ಕಟ್ ಆಫ್ನ ನೋಡ್ಕೊಂಡು ನಿಮ್ಮ ಆಪ್ಷನ್ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ಇದು ಮಾಕ್ ರೌಂಡಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ, ಆದ್ದರಿಂದ ಈ ರೀತಿ ಕಟ್ ಆಫಲ್ಲಿ ತುಂಬ ವೇರಿಯೇಷನ್ಸ್ ಇದೆ. ಸೊ ನೀವು ಫಸ್ಟ್ ರೌಂಡು ಲಾಸ್ಟ್ ಇಯರ್ ನೋಡ್ಕೊಂತು ನಿಮ್ಮ ಕಟ್ ಆಫ್ನ ನೋಡ್ಕೊಂಡು ನೀವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೊಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ನೆಕ್ಸ್ಟು ಈಗ ರ್ಯಾಂಡಮ್ ಆಗಿ ಇನ್ನೊಂದು ಯಾವ್ದಾದ್ರು ಕಾಲೇಜ್ನ ನಿಮಗೆ ತೋರಿಸ್ತೀನಿ ನೋಡಿ, ಒಂದೇ ನಿಮಿಷ. ಸೊ SJCE ಮೈಸೂರು, PES ಮಂಡ್ಯ ಎಷ್ಟಿದೆ ಕಾಲೇಜ್ ಕೋಡು E023. ಸೊ ಮೇಯ್ನಾಗಿ ನೀವು ನೋಡಬೇಕಾಗಿರೋದು ಕಾಲೇಜ್ ಕೋಡು. ಸೊ ಕಾಲೇಜ್ ಕೋಡನ್ನ ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡಿ, ಓಕೆನಾ. ನೆಕ್ಸ್ಟು ಇಲ್ಲಿ ಕಾಲೇಜ್ ಕೋಡ್ ನೋಡಿ 023 PES ಮಂಡ್ಯ, ರೈಟ್ ಸೈಡಲ್ಲೂ ಅದೇ ಇದೆ. ಇಲ್ಲಿ ಸಿವಿಲ್ ಎಷ್ಟಿದೆ 2A ಜನರಲ್ಗೆ 1,52,457. ಇಲ್ಲೆಷ್ಟಿದೆ ಸಿವಿಲ್ಲು 1,41,276. ಆಲ್ಮೋಸ್ಟು ಎಲ್ಲದರಲ್ಲೂ ಕಟ್ ಆಫ್ ಡಿಕ್ರೀಸ್ ಆಗಿದೆ. ಹೇಳ್ತಾ ಇದ್ದೀನಲ್ಲ, ನೀವು ಬೇಕಾದ್ರೆ ಲಾಸ್ಟ್ ಇಯರ್ ಮಾಕ್ ರೌಂಡ್ನು ಕಂಪೇರ್ ಮಾಡಿ ನೋಡ್ಬೋದು ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಡಿಕ್ರೀಸ್ ಆಗಿದೆ. ಮತ್ತು 2AG ಎಲೆಕ್ಟ್ರಾನಿಕ್ಸ್ ಎಷ್ಟಾಗಿದೆ, ಇಲ್ಲಿ 34,000, ಇಲ್ಲಿ 33,000. ಆಲ್ಮೋಸ್ಟು ಎಲ್ಲದರಲ್ಲೂ ನಾನು ನೋಡಿದಾಗೆ ಕಟ್ ಆಫು ಡಿಕ್ರೀಸ್ ಆಗಿದೆ. ನಾನು ಹೇಳಿದ್ನಲ್ಲ, ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿರಲ್ಲ, ಆ ಒಂದು ರೀಸನಿಂದ ಈ ರೀತಿ ಫ್ಲಕ್ಚುಯೇಷನ್ಸ್ ಆಗಿರೋದು ರ್ಯಾಂಕಲ್ಲಿ ಕಟ್ ಆಫಲ್ಲಿ. ನೆಕ್ಸ್ಟು EEE ಎಷ್ಟಿದೆ 58,000 ಇದೆ. ಇಲ್ಲೆಷ್ಟಿದೆ 55,000 ಇದೆ. ಆಲ್ಮೋಸ್ಟು ಪ್ರತಿಯೊಂದು ಕ್ಯಾಟಗರಿಲೂ ಪ್ರತಿಯೊಂದು ಬ್ರ್ಯಾಂಚಲ್ಲೂ ಆಲ್ಮೋಸ್ಟ್ ಒಂದು 2,000 ಅಥವಾ 1,000 ಡಿಕ್ರೀಸ್ ಆಗಿದೆ. ನಾನು ನೋಡಿದ ಮಟ್ಟಿಗೆ ಪ್ರತಿಯೊಂದು ಬ್ರ್ಯಾಂಚಲ್ಲೂ ಪ್ರತಿಯೊಂದು ಕ್ಯಾಟಗರಿಲೂ ಇನ್ಕ್ರೀಸ್ಗಿಂತ ಡಿಕ್ರೀಸ್ ಆಗಿರೋದು. ಬಟ್ ಫಸ್ಟ್ ರೌಂಡಲ್ಲಿ ನನ್ನ ಪ್ರಕಾರ ಇನ್ಕ್ರೀಸ್ ಆಗುತ್ತೆ. ಏಕೆಂತ ಹೇಳಿದ್ರೆ ತುಂಬ ಸ್ಟೂಡೆಂಟ್ಸು ತುಂಬ ರೀತಿ ಮಿಸ್ಟೇಕ್ಸ್ನ ಈ ಒಂದು ಮಾಕ್ ರೌಂಡಲ್ಲಿ ಮಾಡಿರ್ತೀರ. ನೆಕ್ಸ್ಟು ನಿಮಗೆ ಎಡಿಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿರೋದು, ನೀವು ಅದನ್ನು ಕರೆಕ್ಷನ್ಸ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದನೇ. ಆದ್ದರಿಂದ ನೀವು ಕರೆಕ್ಟಾಗಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ನೋಡಿಕೊಂಡು ಲಾಸ್ಟ್ ಇಯರ್ ಕಟ್ ಆಫ್ನ ನೋಡಿಕೊಂಡು ಆಪ್ಷನ್ ಎಂಟ್ರಿನ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೊಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ಆದರೆ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಸೊ ನೀವು ಇದೇ ರೀತಿ ಕಂಪೇರ್ ಮಾಡ್ತಾ ಹೋಗ್ಬೋದು. ಇದು ಮಾಕ್ ರೌಂಡು ರೈಟ್ ಸೈಡಲ್ಲಿರೋದು, ಲೆಫ್ಟ್ ಸೈಡಲ್ಲಿ ಇರೋದು ಫಸ್ಟ್ ರೌಂಡು. ನನ್ನ ಸಜೆಷನ್ನು ನೀವು ಲಾಸ್ಟ್ ಇಯರ್ ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡ್ ನೋಡ್ಕೊಂಡು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡಿ. ಸೊ ಈ ವರ್ಷದ್ದು ಕಟ್ ಆಫು ನೀವು ಬೇಕಾದರೆ ಲಾಸ್ಟ್ ಇಯರ್ ಮಾಕ್ ರೌಂಡು ಈ ವರ್ಷದ ಮಾಕ್ ರೌಂಡ್ನ ಕಂಪೇರ್ ಮಾಡಿದ್ರೆ ಅದನ್ನು ಗೊತ್ತಾಗುತ್ತೆ. ಸೊ ಅಲ್ಲಿ ಎಷ್ಟು ಫ್ಲಕ್ಚುಯೇಷನ್ಸ್ ಆಗಿದೆ ಅಥವಾ ಸೇಮ್ ಇದೆಯಾ, ಈ ರೀತಿ ಐಡಿಯಾ ಬರುತ್ತೆ. ಆದ್ದರಿಂದ ನೀವು ನಿಮ್ಮ ಕಾಲೇಜ್ ಲಿಸ್ಟು ಮತ್ತು ಲಾಸ್ಟ್ ಇಯರ್ ಕಟ್ ಆಫ್ನ ನೋಡಿಕೊಂಡು ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ. ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮಗೇನೆ ಕಾಲೇಜ್ ಸಿಗುತ್ತಾ ಸಿಗಲ್ವಾ. ಆಲ್ಮೋಸ್ಟು
ನನ್ನ ಚಾನಲ್ ಯಾರೆಲ್ಲ ನೋಡಿರ್ತೀರ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಸೊ ಕಾಲೇಜ್ ಲಿಸ್ಟ್ ಅಂದರೆ ಯಾವ ರೀತಿ ಇರಬೇಕು. ಈಗ ನೋಡಿ, ನಾನು ಕಾಲೇಜ್ ಲಿಸ್ಟ್ ನನ್ನ ಪ್ರಕಾರ ಕಾಲೇಜ್ ಲಿಸ್ಟ್ ಅಂದರೆ ಈ ರೀತಿ ಇರಬೇಕು. ಸೊ ನೀವು 3 ಕ್ಯಾಟಗರಿ ಮಾಡ್ಕೊಳ್ಳಿ. ಸೊ ಈ ರೀತಿ 3 ಕ್ಯಾಟಗರಿ ಮಾಡ್ಕೊಳ್ಳಿ. ಒಂದು ನಿಮಿಷ. ಈ ರೀತಿ 3 ಕ್ಯಾಟಗರಿ, ಕ್ಯಾಟಗರಿ 1, ಕ್ಯಾಟಗರಿ 2, ನೆಕ್ಸ್ಟು ಕ್ಯಾಟಗರಿ 3. ಈ ರೀತಿ 3 ಕ್ಯಾಟಗರಿ ಮಾಡಿಕೊಂಡು ಇಲ್ಲಿ ಏನು ಮಾಡಬೇಕು, ನಿಮಗೆ ಒಂದು 5% ಚಾನ್ಸ್ ಇದೆ ಸಿಗುವ ಕಾಲೇಜ್. ಸೊ ಅಂಥ ಕಾಲೇಜ್ನ ಟಾಪಲ್ಲಿ ಇಡಬೇಕು. ನೆಕ್ಸ್ಟ್ ಇಲ್ಲಿ ಏನು ಆ್ಯಡ್ ಮಾಡಬೇಕು, ಇಲ್ಲಿ 90% ಸಿಗುವ ಕಾಲೇಜ್ ಅಂದರೆ ಸಿಗುವ ಚಾನ್ಸಸ್ 90% ಇರುತ್ತೆ. ಅಂಥ ಕಾಲೇಜ್ನ ಇಲ್ಲಿ ಆ್ಯಡ್ ಮಾಡಬೇಕು. ನೆಕ್ಸ್ಟು 100% ಸಿಗುವ ಕಾಲೇಜ್ನ ಕೆಳಗಡೆ ಆ್ಯಡ್ ಮಾಡಬೇಕು. ಆವಾಗ ನಿಮ್ಗೆ ಯಾಕೆ ಕಾಲೇಜ್ ಸಿಗೋಲ್ಲ, ನಿಮ್ಗೆ ಖಂಡಿತ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಈ ರೀತಿ ನೀವು ಪ್ಲ್ಯಾನ್ನ ಮಾಡ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಬೇಕು. ಈಗ ಅರೌಂಡ್ ಇವರ ರ್ಯಾಂಕು 90,000 ಇದೆ ಅಂತ ಅಂದ್ಕೊಳ್ಳಿ. ಸೊ ರ್ಯಾಂಕು ಜಾಸ್ತಿ ಇರೋದನ್ನೇ ತೊಗೊಂಡಿದ್ದೀನಿ. ಇಲ್ಲಿ ಏನು ಮಾಡಬೇಕು, 50K ಇಂದ, ಒಂದು ನಿಮಿಷ, ಇವರ ರ್ಯಾಂಕು 90K ಇದೆ. ಸೊ 90K ಇದೆ. ಇವ್ರು ಏನು ಮಾಡಬೇಕು, 50K ಇಂದ, ನೀವು 50K ಇಂದನೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಲ್ಲ. ನನ್ನ ಸಜೆಷನ್ನು ನಾನು ಮಾಡಿದರೆ ಈ ರೀತಿ ಮಾಡ್ತಾಯಿದ್ದೆ. ಸೊ 50ಗಿಂತ ಜಾಸ್ತಿ ಕಡಿಮೆ ಹೋದ್ರೂ ಏನು ತೊಂದರೆ ಇಲ್ಲ. ನಿಮಗೆ ಒಂದು 30K ಅಂತ ಅಂದ್ಕೊಳ್ಳಿ. 30K ಇಂದ ಒಂದು 40K ತನಕ, 30K ಇಂದ ಒಂದು 80K ತನಕ, ಅಂದರೆ 80,000 ತನಕ ನೀವು ಫಸ್ಟ್ ಕ್ಯಾಟಗರಿಲಿ ಹಾಕಿ. ನೆಕ್ಸ್ಟು 80,000ದಿಂದ 90,000 ತನಕ ಸೆಕೆಂಡ್ ಕ್ಯಾಟಗರಿ. ನೆಕ್ಸ್ಟು 90,000ದಿಂದ 1,10,000. ಸೊ ಈ ರೀತಿ 3 ಕ್ಯಾಟಗರಿ ಮಾಡ್ಕೊಂಡು ನೀವು ಕಾಲೇಜ್ ಲಿಸ್ಟ್ನ ಮಾಡಿದ್ರಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕಾಲೇಜ್ ಸಿಕ್ಕೇ ಸಿಗುತ್ತೆ. ನೀವು ಯಾವುದೇ ರೀತಿ ವರಿ ಆಗೋ ಅವಶ್ಯಕತೆ ಇಲ್ಲ. ರ್ಯಾಂಕು ಜಾಸ್ತಿ ಇತ್ತಾ, ವರಿ ಆಗೋ ಅವಶ್ಯಕತೆ ಇಲ್ಲ. ನಿಮ್ಮ ಸೆಕೆಂಡ್ ರೌಂಡು ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ನೀವು ವೆಯ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಕಾಲೇಜ್ ಸಿಗ್ತಾ ಹೋಗುತ್ತೆ. ನೀವು ನಿಮ್ಮ ರ್ಯಾಂಕು 1.5 ಲಕ್ಷ 2 ಲಕ್ಷ ಇದೆ, ನಿಮಗೆ CSA ಬೇಕು ಮತ್ತು ಫಸ್ಟ್ ರೌಂಡಲ್ಲೇ ಬೇಕು ಅಂದರೆ ತುಂಬ ಕಷ್ಟ. ನೀವು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಿದ್ರೆ ನಿಮ್ಮ ಪೇರೆಂಟ್ಸ್ಗೆ ಹೇಳಿ. ಸೊ ಅವ್ರಿಗೆ ಗಾಬರಿ ಆಗುತ್ತೆ ಖಂಡಿತ, ಬಟ್ ನಿಮ್ಮ ಪೇರೆಂಟ್ಸ್ಗೆ ಹೇಳಿ ಈ ರೀತಿ ಕಟ್ ಆಫು ಇಂಕ್ರೀಸ್ ಆಗೋ ಚಾನ್ಸಸ್ ಇದೆ ಲಾಸ್ಟ್ ಇಯರ್ದು. ಸೊ ಸೆಕೆಂಡ್ ರೌಂಡಲ್ಲಿ ಅಥವಾ ಥರ್ಡ್ ರೌಂಡಲ್ಲಿ ನನಗೆ ಸಿಗ್ಬೋದು ಅಂತ. ಸೊ ಅವ್ರಿಗೆ ಗಾಬರಿ ಕೊಡೋದಕ್ಕೆ ಹೋಗಬೇಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.